ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜಾವಾಸ್ಕ್ರಿಪ್ಟ್ ಅಲ್ಲಿ ಕಂಡೀಷನ್ಸ್ ಬಗ್ಗೆ ಅಂದ್ರೆ ಇಫ್ ಸ್ಟೇಟ್ಮೆಂಟ್, ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಮತ್ತೆ ಸ್ವಿಚ್ ಸ್ಟೇಟ್ಮೆಂಟ್ ನ ಹೇಗೆ ಯೂಸ್ ಮಾಡೋದು ಅಂತ ಕಲಿಯೋಣ ಬನ್ನಿ. ಕಂಡೀಷನ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಬ್ಲಾಕ್ ಆಫ್ ಕೋಡ್ ಟು ಬಿ ಎಕ್ಸಿಕ್ಯೂಟೆಡ್ ಬೇಸ್ಡ್ ಆನ್ ಕಂಡೀಷನ್ಸ್. ನಾವು ಯಾವ್ದಾದ್ರು ಕಂಡೀಷನ್ ಸ್ಪೆಸಿಫೈ ಮಾಡಿ ಅದು ಟ್ರೂ ಆದ್ರೆ ಮಾತ್ರ ಆ ಬ್ಲಾಕ್ ಆಫ್ ಕೋಡ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದಾಗ ಕಂಡೀಷನ್ ಸ್ಟೇಟ್ಮೆಂಟ್ಸ್ ನ ಉಪಯೋಗಿಸ್ತೀವಿ. ಇಫ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್ ವೆನ್ ಸ್ಪೆಸಿಫೈಡ್ ಕಂಡೀಷನ್ ಇಸ್ ಟ್ರೂ. ನಾವು ಇಫ್ ಬ್ಲಾಕ್ ಒಳಗಡೆ ಏನು ಕೋಡ್ ಬರ್ದಿರ್ತೀವೋ ಅದು ಆ ಕಂಡೀಷನ್ ಟ್ರೂ ಆದ್ರೆ ಮಾತ್ರನೇ ಎಕ್ಸಿಕ್ಯೂಟ್ ಆಗತ್ತೆ. ಎಲ್ಸ್ ಬ್ಲಾಕ್ ಇಸ್ ಎಕ್ಸಿಕ್ಯೂಟೆಡ್ ವೆನ್ ದ ಕಂಡೀಷನ್ ಇಸ್ ಫಾಲ್ಸ್. ನಾವು ಇಫ್ ಅಲ್ಲಿ ಯಾವ ಕಂಡೀಷನ್ ಕೊಟ್ಟಿದ್ದೀವೋ ಅದು ಫಾಲ್ಸ್ ಆದಾಗ ಎಲ್ಸ್ ಬ್ಲಾಕ್ ಅಲ್ಲಿ ಬರ್ದಿರೋ ಕೋಡ್ ಎಕ್ಸಿಕ್ಯೂಟ್ ಆಗತ್ತೆ. ಎಲ್ಸ್ ಇಫ್ ಬ್ಲಾಕ್ ಇಸ್ ಯೂಸ್ ಟು ಸ್ಪೆಸಿಫೈ ಆಲ್ಟರ್ನೇಟಿವ್ ಕಂಡೀಷನ್ಸ್. ನಮಗೆ ಒಂದಕ್ಕಿಂತ ಹೆಚ್ಚು ಕಂಡೀಷನ್ಸ್ ಇದ್ದಾಗ ನಾವು ಎಲ್ಸ್ ಇಫ್ ಬ್ಲಾಕ್ ನ ಉಪಯೋಗಿಸ್ತೀವಿ. ಸ್ವಿಚ್ ಬ್ಲಾಕ್ ಇಸ್ ಯೂಸ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಆಕ್ಷನ್ಸ್ ಬೇಸ್ಡ್ ಆನ್ ಡಿಫ್ರೆಂಟ್ ಕಂಡೀಷನ್ಸ್. ನಾವು ಸ್ವಿಚ್ ಬ್ಲಾಕ್ ಯಾವಾಗ ಉಪಯೋಗಿಸ್ತೀವಿ ಅಂದ್ರೆ ನಮ್ಗೆ ಡಿಫ್ರೆಂಟ್ ಕಂಡೀಷನ್ಸ್ ಪ್ರಕಾರ ಡಿಫ್ರೆಂಟ್ ಆಕ್ಷನ್ಸ್ ನ ಮಾಡಬೇಕು ಅಂದ್ರೆ ಆಗ ಸ್ವಿಚ್ ಬ್ಲಾಕ್ ನ ಉಪಯೋಗಿಸ್ತೀವಿ. ಈಗ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಜೊತೆ ನೋಡೋಣವಾ. ಇಲ್ಲಿ ಕೋಡ್ ಪೆನ್ ಎಡಿಟರ್ ಅಲ್ಲಿ ನಾನು ಒಂದು ಸ್ಯಾಂಪಲ್ HTML ಟೆಂಪ್ಲೇಟ್ ನ ಬರ್ದಿದ್ದೀನಿ. ಅಲ್ಲಿ ವೆಲ್ಕಮ್ ಟು ಕಲಿಯೋಣ ಅಂತ ಒಂದು ಹೆಡಿಂಗ್ ನ ಆಡ್ ಮಾಡಿದ್ದೀನಿ. ಈಗ ನಮ್ಮ ಜಾವಾಸ್ಕ್ರಿಪ್ಟ್ ಫೈಲ್ ಅಲ್ಲಿ ಕಂಡೀಷನ್ ಸ್ಟೇಟ್ಮೆಂಟ್ಸ್ ನ ಆಡ್ ಮಾಡೋಣ. ಇಲ್ಲಿ ಇಫ್ ಸ್ಟೇಟ್ಮೆಂಟ್ ನ ನಿಮ್ಗೆ ತೋರ್ಸೋದಕ್ಕೆ ಒಂದು ಎಕ್ಸಾಂಪಲ್ ನ ತಗೊಂತೀನಿ. ನನಗೆ ಒಂದು ಹವರ್ ವೇರಿಯಬಲ್ ನ ಸೆಟ್ ಮಾಡ್ತೀನಿ. ಲೆಟ್ ಹವರ್ ಈಕ್ವಲ್ಸ್ 5 ಅಂದ್ರೆ ಟೈಮ್ 5 o'clock 6 o'clock ಈ ತರ. ಈ ವೇರಿಯಬಲ್ ಪ್ರಕಾರ ನನಗೆ ಶುಭೋದಯ, ಶುಭ ಸಂಜೆ, ಶುಭರಾತ್ರಿ ಅಂತ ಗ್ರೀಟಿಂಗ್ ಮಾಡಬೇಕು. ಅದಕ್ಕೆ ತಕ್ಕಂಗೆ ನಾವು ಕಂಡೀಷನ್ಸ್ ನ ಬರೆಯೋಣ. ಸೊ ಈಗ ಇಫ್ hour is greater than or equal to 5 ಅಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ನಮ್ಗೆ 10 ಗಂಟೆ ತನಕ is lesser than or equal to 10 ಆಗ ನಮ್ಗೆ ಗ್ರೀಟಿಂಗ್ ಏನಂತ ಇರಬೇಕು? ಶುಭೋದಯ ಅಂತ ಬರಬೇಕು. ಡಾಕ್ಯುಮೆಂಟ್ ಡಾಟ್ ರೈಟ್ ಶುಭೋದಯ. ಇಲ್ಲಿ ನಾನೊಂದು ಹವರ್ ವೇರಿಯಬಲ್ ನ ಸೆಟ್ ಮಾಡಿದೀನಿ 5 ಅಂತ. ಹಾಗೆ ಅದ್ರ ಬೇಸಿಸ್ ಮೇಲೆ ಒಂದು ಇಫ್ ಸ್ಟೇಟ್ಮೆಂಟ್ ನ ಬರ್ದಿದ್ದೀನಿ. ಆ ಹವರ್ ವೇರಿಯಬಲ್ 5 ಇಂದ 10 ಒಳಗಡೆ ಇದ್ರೆ ನನಗೆ ಶುಭೋದಯ ಅಂತ ಪ್ರಿಂಟ್ ಆಗ್ಬೇಕು. ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ಏನ್ ಔಟ್ಪುಟ್ ಬರುತ್ತೆ ನೋಡೋಣವಾ. ನನಗೆ ಶುಭೋದಯ ಅಂತ ಪ್ರಿಂಟ್ ಆಗ್ತದೆ, ಯಾಕಂದ್ರೆ ಈ ಇಫ್ ಕಂಡೀಷನ್ ಟ್ರೂ ಆಗಿ ಇದೆ. ಇಲ್ಲಿ ನಾನು 5 ಬದಲು 8 ಅಂತ ಕೊಡ್ತೀನಿ. ಆಗ ಕೂಡ ಈ ಇಫ್ ಕಂಡೀಷನ್ ಟ್ರೂ ಆಗಿರತ್ತೆ. ಸೊ ಔಟ್ಪುಟ್ ಏನಂತ ಬರ್ಬೋದು ನೋಡೋಣವಾ. ನಮ್ಮ ಇಫ್ ಕಂಡೀಷನ್ ಟ್ರೂ ಆದಾಗೆಲ್ಲ ನಮ್ಗೆ ಆ ಪ್ರಿಂಟ್ ಸ್ಟೇಟ್ಮೆಂಟ್ ಪ್ರಿಂಟ್ ಆಗಿ ಶುಭೋದಯ ಅಂತ ಬರುತ್ತೆ. ಇದೇ ಹವರ್ ನಾನು ಸಂಜೆ 5 ಗಂಟೆ ಅಂತ ಕೊಡ್ತೀನಿ 17 ಅಂತ. ಈಗ ಇದನ್ನ ರನ್ ಮಾಡಿದ್ರೆ ಏನ್ ಔಟ್ಪುಟ್ ಬರುತ್ತೆ? ಈ ಇಫ್ ಕಂಡೀಷನ್ ಇಲ್ಲಿ ಫಾಲ್ಸ್ ಆಗತ್ತೆ. ಸೊ ನಮ್ಗೆ ಯಾವುದೇ ರೀತಿ ಗ್ರೀಟಿಂಗ್ ಬರೋದಿಲ್ಲ. ಆಗ ನಾವು ಎಲ್ಸ್ ಬ್ಲಾಕ್ ನ ಬರಿಬೇಕು. ಸೊ ಎಲ್ಸ್ ಡಾಕ್ಯುಮೆಂಟ್ ಡಾಟ್ ರೈಟ್ ಶುಭ ರಾತ್ರಿ ಅಂತ ಕೊಡ್ತೀನಿ. ಈಗ ಈ ಪ್ರೋಗ್ರಾಮ್ ನ ರನ್ ಮಾಡಿದ್ರೆ ನಮ್ಗೆ ಔಟ್ಪುಟ್ ಏನ್ ಬರುತ್ತೆ? ಇಲ್ಲಿ ನಮ್ಗೆ ಅವರ್ ವೇರಿಯಬಲ್ 17 ಇರೋದ್ರಿಂದ ಈ ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗತ್ತೆ. ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆಗೋದ್ರಿಂದ ಎಲ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗತ್ತೆ. ಶುಭರಾತ್ರಿ ಅಂತ ಬಂತು. ಆದ್ರೆ ಸಂಜೆ 5 ಗಂಟೆ ರಾತ್ರಿ ಅಲ್ಲ ಅಲ್ವಾ. ಸೊ ನಮ್ಗೆ ಶುಭ ಸಂಜೆ ಅಂತ ಗ್ರೀಟಿಂಗ್ ಬರ್ಬೇಕು. ಅದಕ್ಕೆ ನಾನು ಇಲ್ಲಿ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ನ ಬರೀತೀನಿ. ಎಲ್ಸ್ ಇಫ್ ಇಲ್ಲಿ ಕಂಡೀಷನ್ ಅಲ್ಲಿ ಅವರ್ ಗ್ರೇಟರ್ ದೆನ್ ಈಕ್ವಲ್ ಟು 16 ಅಂಡ್ ಅವರ್ ಲೆಸರ್ ದೆನ್ ಈಕ್ವಲ್ ಟು 20 ಅಂದ್ರೆ ರಾತ್ರಿ 8 ಗಂಟೆ ಒಳಗಡೆ ಇದ್ರೆ ಆಗ ನಮ್ಗೆ ಡಾಕ್ಯುಮೆಂಟ್ ಡಾಟ್ ರೈಟ್ ಶುಭ ಸಂಜೆ ಅಂತ ಬರ್ಬೇಕು. ಸೊ 8 ಗಂಟೆ ಆದ್ಮೇಲೆ ಇದ್ರೆ ನಮ್ಗೆ ಶುಭ
ರಾತ್ರಿ ಅಂತ ಪ್ರಿಂಟ್ ಆಗಬೇಕು. ಈಗ ಈ ಕೋಡ್ನ ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರುತ್ತೆ, ಇಲ್ಲಿ ನಾನು 17 ಅಂತ ಸೆಟ್ ಮಾಡಿರೋದ್ರಿಂದ ಅದು ಸಂಜೆ 5 ಗಂಟೆ. ಅದರಿಂದ ಈ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಟ್ರೂ ಆಗತ್ತೆ. ಅದರಿಂದ ಈ ಸ್ಟೇಟ್ಮೆಂಟ್ ನಮಗೆ ಎಕ್ಸಿಕ್ಯೂಟ್ ಆಗಿ ಶುಭ ಸಂಜೆ ಅಂತ ಪ್ರಿಂಟ್ ಆಯಿತು. ಸೊ ನಮಗೆ ಫಸ್ಟ್ ಇಫ್ ಕಂಡೀಷನ್ ಎಕ್ಸಿಕ್ಯೂಟ್ ಆಗುತ್ತೆ, ಅದು ಫಾಲ್ಸ್ ಇರೋದ್ರಿಂದ ಸೆಕೆಂಡ್ ಇಫ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಅದು ಟ್ರೂ ಇರೋದ್ರಿಂದ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಯಿತು. ಇದು ಕೂಡ ಫಾಲ್ಸ್ ಆದ್ರೆ ನಮಗೆ ಎಲ್ಸ್ ಬ್ಲಾಕ್ ಅಲ್ಲಿ ಇರೋದು ಎಕ್ಸಿಕ್ಯೂಟ್ ಆಗುತ್ತೆ. ಈ ರೀತಿ ನೀವು ಎಲ್ಸ್ ಇಫ್ ಕಂಡೀಷನ್ ನ ಎಷ್ಟು ಬೇಕಾದ್ರೂ ಬರ್ಕೊಂಡು ಹೋಗ್ಬೋದು. ಇದನ್ನ ಇಫ್ ಎಲ್ಸ್ ಇಫ್ ಲ್ಯಾಡರ್ ಅಂತ ಕೂಡ ಕರಿತೀವಿ. ಈಗ ನಮ್ಮ ಸ್ವಿಚ್ ಸ್ಟೇಟ್ಮೆಂಟ್ ನ ಹೇಗೆ ಉಪಯೋಗಿಸೋದು ಅಂತ ನೋಡೋಣವಾ. ಈ ಸ್ವಿಚ್ ಸ್ಟೇಟ್ಮೆಂಟ್ ನ ತೋರಿಸೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ. ನಮ್ಮ ಟ್ರಾಫಿಕ್ ಲೈಟ್ಸ್ ಅದು ರೆಡ್ ಇದ್ದಾಗ ನಮ್ಗೆ ಪ್ಲೀಸ್ ಸ್ಟಾಪ್ ಅಂತ ಒಂದು ಮೆಸೇಜ್ ಬರಬೇಕು. ಯೆಲ್ಲೋ ಇದ್ದಾಗ ಗೆಟ್ ರೆಡಿ ಅಂತ ಬರಬೇಕು. ಗ್ರೀನ್ ಇದ್ದಾಗ ಯು ಕ್ಯಾನ್ ಗೋ ಅಂತ ಬರಬೇಕು. ಅದಕ್ಕೆ ತಕ್ಕಂಗೆ ಒಂದು ಸ್ವಿಚ್ ಸ್ಟೇಟ್ಮೆಂಟ್ ನ ಬರೆಯೋಣ. ಸೊ ಫಸ್ಟ್ ಒಂದು ವೇರಿಯೇಬಲ್ ನ ಸೆಟ್ ಮಾಡ್ತೀನಿ. ಲೆಟ್ ಸಿಗ್ನಲ್ ಕಲರ್ ಈಕ್ವಲ್ಸ್ ರೆಡ್ ಅಂತ ಸೆಟ್ ಮಾಡ್ತೀನಿ. ಇಲ್ಲಿ ಸ್ವಿಚ್ ಸ್ಟೇಟ್ಮೆಂಟ್ ಬರೆಯೋದಕ್ಕೆ ಸಿಂಟ್ಯಾಕ್ಸ್ ಫಸ್ಟ್ ಸ್ವಿಚ್ ಕೀವರ್ಡ್ ಉಪಯೋಗಿಸ್ಬೇಕು. ಇದರೊಳಗಡೆ ನಾವು ಯಾವ ಪ್ರಾಪರ್ಟಿ ಅಥವಾ ಯಾವ ವೇರಿಯೇಬಲ್ ಮೇಲೆ ಕಂಡೀಷನ್ಸ್ ಬರೀತೀವೋ ಅದನ್ನ ಬರಿಬೇಕು. ಸೊ ಇಲ್ಲಿ ಸಿಗ್ನಲ್ ಕಲರ್ ಬೇಸಿಸ್ ಮೇಲೆ ನಾವು ಕಂಡೀಷನ್ಸ್ ನ ಬರ್ಕೊಂಡು ಹೋಗ್ತೀವಿ. ಫಸ್ಟ್ ಕೇಸ್ ಯಾವುದು, ರೆಡ್ ಇರೋದು. ಸೊ ಕೇಸ್ ರೆಡ್ ಇದ್ದಾಗ ನನ್ಗೇನಾಗಬೇಕು, ಡಾಕ್ಯುಮೆಂಟ್ ಡಾಟ್ ರೈಟ್ ಒಂದು ಪಿ ಟ್ಯಾಗ್ ನ ಡಿಫೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಬರುತ್ತೆ, ಇದರೊಳಗಡೆ ಪ್ಲೀಸ್ ಸ್ಟಾಪ್ ಅಂತ ಬರೀತೀನಿ. ಸೊ ಈಗ ಈ ಕೇಸ್ ಸ್ಟೇಟ್ಮೆಂಟ್ ಒಳಗಡೆ ನಾನು ಬ್ರೇಕ್ ಸ್ಟೇಟ್ಮೆಂಟ್ ಕೂಡ ಬರೀತೀನಿ. ಈ ಬ್ರೇಕ್ ಸ್ಟೇಟ್ಮೆಂಟ್ ಯಾಕೆ ಬರೀತೀನಿ ಅಂತ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಕೇಸ್ ಏನು, ಎಲ್ಲೋ. ಇಲ್ಲಿ ನನಗೆ ಡಾಕ್ಯುಮೆಂಟ್ ಡಾಟ್ ರೈಟ್ ಗೆಟ್ ರೆಡಿ ಅಂತ ಮೆಸೇಜ್ ಬರಬೇಕು. ಗೆಟ್ ರೆಡಿ. ಇಲ್ಲೂ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ನ ಆಡ್ ಮಾಡೋಣ. ನೆಕ್ಸ್ಟ್ ಕೇಸ್ ಗ್ರೀನ್ ಇದ್ದಾಗ ಏನ್ ಮೆಸೇಜ್ ಬೇಕು, ಯು ಕ್ಯಾನ್ ಗೋ ಅಂತ ಬೇಕು. ಇಲ್ಲೂ ಕೂಡ ಒಂದು ಬ್ರೇಕ್ ಸ್ಟೇಟ್ಮೆಂಟ್ ನ ಹಾಕೋಣ. ಇದು ಮೂರು ಅಲ್ಲದೆ ಇರ್ಬೇಕಾದ್ರೆ ನಮ್ಗೆ ಪ್ಲೀಸ್ ವೇಟ್ ಫಾರ್ ದ ಪ್ರಾಪರ್ ಸಿಗ್ನಲ್ ಅನ್ನೋ ಒಂದು ಮೆಸೇಜ್ ಬೇಕು, ಯಾಕಂದ್ರೆ ಕನ್ಫ್ಯೂಸ್ ಆಗಿರುತ್ತೆ. ಸೊ ಡಿಫಾಲ್ಟ್ ಡಾಕ್ಯುಮೆಂಟ್ ಡಾಟ್ ರೈಟ್ ಪಿ ಟ್ಯಾಗ್ ಅದನ್ನ ಕ್ಲೋಸ್ ಮಾಡೋಣ. ಕನ್ಫ್ಯೂಸ್ಡ್ ಪ್ಲೀಸ್ ವೇಟ್ ಫಾರ್ ಪ್ರಾಪರ್ ಸಿಗ್ನಲ್ ಅಂತ ಒಂದು ಮೆಸೇಜ್ ಕೊಡ್ತೀನಿ. ಈಗ ನಮ್ಮ ಸ್ವಿಚ್ ಬ್ಲಾಕ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ಏನ್ ಔಟ್ಪುಟ್ ಬರುತ್ತೆ ನೋಡೋಣವಾ. ರನ್ ಮಾಡ್ತಾ ಇದೀನಿ ಪ್ರೋಗ್ರಾಮ್ನ. ಇಲ್ಲಿ ನಾವು ಸಿಗ್ನಲ್ ಕಲರ್ ರೆಡ್ ಸೆಟ್ ಮಾಡಿರೋದ್ರಿಂದ ನನಗೆ ಒಂದು ಎರರ್ ಬರ್ತದೆ. ಇಲ್ಲಿ ನಾನು ಸ್ವಿಚ್ ಸ್ಪೆಲ್ಲಿಂಗ್ ರಾಂಗ್ ಕೊಟ್ಟಿದ್ದೀನಿ. ಸೊ SWITCH. ಈಗ ರನ್ ಮಾಡೋಣ. ಇಲ್ಲಿ ನೀವು ನೋಡಿದ್ರೆ ನೋಡಿ, ರೆಡ್ ಕೊಟ್ಟಿರೋದ್ರಿಂದ ನನಗೆ ಮೆಸೇಜ್ ಪ್ಲೀಸ್ ಸ್ಟಾಪ್ ಅಂತ ಬರ್ತದೆ. ಈಗ ಹೇಗೆ ಎಕ್ಸಿಕ್ಯೂಟ್ ಆಗ್ತದೆ ಅಂತ ನೋಡೋಣ. ಸೊ ಫಸ್ಟ್ ಈ ಸ್ವಿಚ್ ಸಿಗ್ನಲ್ ಕಲರ್ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ. ಕೇಸ್ ರೆಡ್ ಇರೋದ್ರಿಂದ ಇದು ಟ್ರೂ ಆಗಿ ಈ ಸ್ಟೇಟ್ಮೆಂಟ್ ನಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಅಕಸ್ಮಾತ್ ಈ ಕೇಸ್ ಫಾಲ್ಸ್ ಆದಾಗ ನಮಗೆ ನೆಕ್ಸ್ಟ್ ಕೇಸ್ ನ ವ್ಯಾಲಿಡೇಟ್ ಮಾಡುತ್ತೆ. ಈ ಕೇಸ್ ಅಂದ್ರೆ ಎಲ್ಲೋ ಟ್ರೂ ಆದ್ರೆ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಈಗ ನಾನು ರೆಡ್ ಬದಲು ಇಲ್ಲಿ ಎಲ್ಲೋ ಕೊಡ್ತೀನಿ. ರನ್ ಮಾಡಿದ್ರೆ ಔಟ್ಪುಟ್ ಏನಂತ ಬರ್ಬೋದು, ಗೆಟ್ ರೆಡಿ ಅಂತ ಬಂತು. ಯಾಕೆಂದ್ರೆ ಈ ಸ್ಟೇಟ್ಮೆಂಟ್ ಟ್ರೂ ಆಯಿತು, ಅದರಿಂದ ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡಿದೆ. ನೆಕ್ಸ್ಟ್ ಗ್ರೀನ್
ಸೊ ಇಲ್ಲಿ ನಾನು ಸಿಗ್ನಲ್ ಕಲರ್ ಗ್ರೀನ್ ಅಂತ ಕೊಟ್ಟಾಗ ನನಗೆ ಫಸ್ಟ್ 2 ಕೇಸ್ ಸ್ಟೇಟ್ಮೆಂಟ್ ಅಂದ್ರೆ ರೆಡ್ ಮತ್ತೆ ಯೆಲ್ಲೋ 2 ಫಾಲ್ಸ್ ಆಗಿ ಇದು ಟ್ರೂ ಆಯಿತು. ಅದರಿಂದ ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗಿ ಯು ಕ್ಯಾನ್ ಗೋ ಅಂತ ಬರ್ತಾ ಇದೆ. ಇದು 3 ಫಾಲ್ಸ್ ಆದಾಗ ಈ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾನು ಇಲ್ಲಿ ಬ್ಲೂ ಅಂತ ಕೊಡ್ತೀನಿ. ಸೊ ಇದು ಯಾವುದೇ ಕೇಸು ಟ್ರೂ ಆಗೋದಿಲ್ಲ. ಅದರಿಂದ ನಮ್ಮ ಡಿಫಾಲ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇಲ್ಲಿ ಮೆಸೇಜ್ ಏನಂತ ಬರ್ತದೆ, ಕನ್ಫ್ಯೂಸ್ಡ್, ಪ್ಲೀಸ್ ವೇಟ್ ಫಾರ್ ಪ್ರಾಪರ್ ಸಿಗ್ನಲ್ ಅಂತ ಬಂತು. ಇಲ್ಲಿ ನಾವು ಬ್ರೇಕ್ ಸ್ಟೇಟ್ಮೆಂಟ್ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ, ಅಕಸ್ಮಾತ್ ಯಾವ್ದಾದ್ರು ಕೇಸ್ ಸ್ಟೇಟ್ಮೆಂಟ್ ವ್ಯಾಲಿಡೇಟ್ ಆಗಿ ಟ್ರೂ ಆದಲ್ಲಿ ಆ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡಿ ತಕ್ಷಣ ಬ್ರೇಕ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡಿ ಈ ಸ್ವಿಚ್ ಲೂಪ್ ಇಂದ ಹೊರಗಡೆ ಬಂದ್ಬಿಡತ್ತೆ. ನಾವು ಬ್ರೇಕ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಒಂದೊಂದು ಕೇಸ್ ಸ್ಟೇಟ್ಮೆಂಟು ವ್ಯಾಲಿಡೇಟ್ ಮಾಡ್ಕೊಂಡು ಹೋಗುತ್ತೆ. ಅಕಸ್ಮಾತ್ ರೆಡ್ ಟ್ರೂ ಆದ್ರೂ ಯೆಲ್ಲೋ ಗ್ರೀನ್ ಎಲ್ಲಾನು ವ್ಯಾಲಿಡೇಟ್ ಮಾಡುತ್ತೆ. ಅದು ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಅದರಿಂದ ಯಾವ್ದಾದ್ರು ಕೇಸ್ ವ್ಯಾಲಿಡೇಟ್ ಆಗಿ ಟ್ರೂ ಆದ ತಕ್ಷಣ ಆ ಬ್ಲಾಕ್ ನ ಎಕ್ಸಿಕ್ಯೂಟ್ ಮಾಡಿ ನಮ್ಮ ಸ್ವಿಚ್ ಸ್ಟೇಟ್ಮೆಂಟ್ ಇಂದ ಹೊರಗಡೆ ಬರೋದಿಕ್ಕೆ ಈ ಬ್ರೇಕ್ ಸ್ಟೇಟ್ಮೆಂಟ್ ನ ಉಪಯೋಗಿಸ್ತೀವಿ. ಈಗ ನಿಮ್ಗೆ ಜಾವಾಸ್ಕ್ರಿಪ್ಟ್ ಅಲ್ಲಿ ಇಫ್ ಎಲ್ ಸ್ಟೇಟ್ಮೆಂಟ್ ಮತ್ತೆ ಸ್ವಿಚ್ ಸ್ಟೇಟ್ಮೆಂಟ್ ನ ಹೇಗೆ ಉಪಯೋಗಿಸಿ ಕಂಡೀಷನ್ಸ್ ಬರೀಬೇಕು ಅಂತ ಗೊತ್ತಾಯ್ತಲ್ವಾ? ನೀವು ನಮ್ಮ ವೆಬ್ಸೈಟ್ kaliyona.com ನ ವಿಸಿಟ್ ಮಾಡಿದ್ರೆ ಅಲ್ಲಿ ಜಾವಾಸ್ಕ್ರಿಪ್ಟ್ ಜೊತೆಗೆ HTML ಮತ್ತೆ CSS ಕೋರ್ಸ್ಗೂ ಎನ್ರೋಲ್ ಆಗ್ಬೋದು. ಈ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.